ಕಲಬುರಗಿ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಹಾಗೂ ವಿಶ್ವ ಹೃದಯ ದಿನಾಚರಣೆ ಮತ್ತು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಅವರು ರಿಬನ್ ಕಟ್ ಮಾಡುವುದರ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಇಂದು ನಾವು ರಕ್ತದಾನದ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ. ಕಳೆದ ಜೂನ್ನಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಆಚರಿಸ್ತಿದ್ದೇವೆ. ಕಳೆದ ಜೂನ್ನಲ್ಲಿ ದಾನಿಗಳ ದಿನಾಚರಣೆ, ದಾನಿಗಳ ದಿನಾಚರಣೆ ಮಾಡಿ ಅವರಿಗೆ ಒಂದು ಧನ್ಯವಾದವನ್ನು ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಈಗ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ. ಇದರ ಮಹತ್ವ ಏನಂತಂದರೆ ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕು. ಅರ್ಹ ವ್ಯಕ್ತಿಗಳು, 18 ವರ್ಷ ಆದ ನಂತರ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ರಕ್ತದಾನ ಮಾಡಿ ಜನರ ಜೀವಗಳನ್ನು ಉಳಿಸಬೇಕು ಅನ್ನುವಂಥ ಒಂದು ಧ್ಯೇಯದೊಂದಿಗೆ ಈ ರಕ್ತದಾನ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ದೇಶದ ಗಡಿಯಲ್ಲಿ ಸೈನಿಕರು ತಮ್ಮ ಪ್ರಾಣ ತ್ಯಾಗ ಮಾಡಿ ದೇಹದ ಜೀವ ದಾನ ಮಾಡಿ ನಮ್ಮನ್ನು ರಕ್ಷಿಸ್ತಾರೆ. ಆದರೆ ನಾವು ಸಮಾಜದಲ್ಲಿರ್ತಕ್ಕಂಥವರು ಒಂದು ರಕ್ತದಾನ ಮಾಡಿ 2-3 ಜೀವಗಳನ್ನು ಉಳಿಸ್ಬೋದು. ಅದಕ್ಕಾಗಿ ಇದು ರಕ್ತದಾನ ಮಹಾದಾನ, ಶ್ರೇಷ್ಠ ದಾನ ಅಂತ ಅನಿಸ್ಕೊಳ್ಳುತ್ತೆ. ಈ ರಕ್ತದಾನ ಮಾಡೋದ್ರಿಂದ ತನ್ನ ಆರೋಗ್ಯನೂ ಸುಧಾರಿಸುತ್ತೆ ಮತ್ತು ಇತರರು ಯಾರು ಬದುಕುಳಿತಾರೆ ಅವರ ರಕ್ತದಿಂದ ಅವರ ಆಶೀರ್ವಾದವೂ ಅವರಿಗೆ ಸಿಗತ್ತೆ. ಒಂದು ಒಳ್ಳೆಯ ಮೌಲ್ಯವನ್ನು ಅವರು ಸಮಾಜದಲ್ಲಿ ಹರಡಿದಂತಾಗ್ತದೆ. ಅದಕ್ಕೆ ಎಲ್ಲರೂ ರಕ್ತದಾನ ಮಾಡಿ. ಇದು ಆರೋಗ್ಯಕ್ಕೆ ಯಾವುದೇ ತೊಂದರೆಗಳನ್ನು ಉಂಟು ಮಾಡುವಂಥದ್ದಲ್ಲ. ಹಲವಾರು ಈ ರಕ್ತದಾನ ತಾವು 18 ವಯಸ್ಸು ಆದಮೇಲೆ ಎಲ್ಲರೂ ಮಾಡ್ಬೋದು ಮತ್ತು ಪ್ರತಿ 3 ತಿಂಗಳಿಗೆ ಒಂದ್ಸರಿ ಮಾಡ್ಬೋದು. ಅದ್ರ ತಕ್ಕಂತೆ ಅದ್ರ ತೂಕ ಆಗಲಿ, ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಂಡು ಮತ್ತು ಡಾಕ್ಟರ್ ಹತ್ರ ಸೂಕ್ತ ಸಲಹೆ ತೊಗೊಂಡು ರಕ್ತದಾನ ಮಾಡಬೇಕು. ನೀವು ನೋಡ್ತಾ ಇದ್ದೀರಿ, ಭಾಳಷ್ಟು ಗರ್ಭಿಣಿ ಟೈಮ್ ಆಗಲಿ, ಆಪ್ರೇಷನ್ ಟೈಮ್ ಆಗಲಿ ಅಥವಾ ಆಕ್ಸಿಡೆಂಟ್ಸಲ್ಲಿ, ಅಪಘಾತಗಳಲ್ಲಿ ನಮ್ಗೆ ರಕ್ತದ ಭಾಳ ಅವಶ್ಯಕತೆ ಇರ್ತದೆ. ಭಾಳಷ್ಟು ಕಡೆ ರಕ್ತದಾನ ಮಾಡ್ತಾ ಇದ್ದಾರೆ. ಬಟ್ ಇದರ ಅರಿವು ಮೂಡಿಸೋದು ಅಷ್ಟೇ ಮುಖ್ಯವಾದ ನಮ್ಮ ಕೆಲಸ. ನಾನು ಎಲ್ರಿಗೂ ಈ ಒಂದು ಜಾಥಾ ಮುಖಾಂತರ ಮತ್ತು ಪತ್ರಿಕೆ ಮುಖಾಂತರ ತಾವೆಲ್ಲರಿಗೂ ನಾನು ಹೇಳ್ತೀನಿ, ಇದು ಎಲ್ಲರಿಗೂ ಮುಟ್ಟಿಸೋದು ಕಾರ್ಯಕ್ರಮ ನಮ್ಮದೆಲ್ಲ ಆದ್ಯ ಕರ್ತವ್ಯ ಆಗ್ತದೆ. ನಾಗರಿಕರ ದಿನಾಚರಣೆ ಮತ್ತು ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಷನ್ನು ಈ ಕಾರ್ಯಕ್ರಮ ಕಲಬುರಗಿ ಆದಂಥ ಇಡೀ ಜಿಲ್ಲೆ ಆದಂಥ ಇವತ್ತು ಜಾಥಾ ಮೂಲಕ ನಾವು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾಥಾದ ಉದ್ದೇಶ ಇಷ್ಟೇ ಇದೆ. ಹಿರಿಯ ನಾಗರಿಕರು, ವಿಶೇಷವಾಗಿ ಹಿರಿಯ ನಾಗರಿಕೆಗೆ ಈ ಒಂದು ಯಾಕೆ ದಿನಾಚರಣೆ ಆಚರಿಸ್ತಾ ಇದ್ದಾರೆ ಅಂದರೆ, ಹಿರಿಯ ನಾಗರಿಕರು 60 ವರ್ಷ ಮೇಲ್ಪಟ್ಟವರಿಗೆ ವಿವಿಧ ಕಾಯಿಲೆಗಳಿರ್ತದೆ. ಆ ಕಾಯಿಲೆಗಳ ಸಂರಕ್ಷಣೆಗಾಗಿ ನಮ್ಮಲ್ಲಿ ಹಿರಿಯ ನಾಗರಿಕರ ಸೇವೆ ಆರೋಗ್ಯ ಇಲಾಖೆಯಲ್ಲಿ ವಿಶೇಷವಾದ ಒಂದು ವಿಂಗ್ ಸೇವೆಯನ್ನು ನೀಡ್ತಾ ಇರ್ತದೆ. ಆ ಸೇವೆ ಸದುಪಯೋಗ ಹಿರಿಯ ನಾಗರಿಕರು ಪಡಿಬೇಕು ಅಥವಾ ಅವರ ಬರುವ ಆರೋಗ್ಯದಲ್ಲಿ ಅವರು ಸದಾ ಹಸನ್ಮುಖಿಯಾಗಿರಬೇಕನ್ನೋ ಒಂದು ಉದ್ದೇಶ ಈ ಒಂದು ಆರೋಗ್ಯ ಇಲಾಖೆದಾಗಿದೆ. ಅದರಂತೆ ಈ ಹಾರ್ಟ್ ಡೇ ಸೆಲೆಬ್ರೇಷನ್ ಮಾಡೋದಷ್ಟೇ. ಎಲ್ಲರೂ ಆರೋಗ್ಯವಂತ ಆಗಿರಬೇಕು ಅಂದರೆ ಎಲ್ಲರೂ ಚಟುವಟಿಕೆಯಲ್ಲಿ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು ಮತ್ತು ಯೋಗ, ಧ್ಯಾನ ಮತ್ತು ವ್ಯಾಯಾಮವನ್ನು ಅಷ್ಟೇ ಅವಶ್ಯಕತೆ ಎನ್ನುವ ಮಾತನ್ನು ಇಡೀ ಜಗತ್ತೇ ಸಾರಿ ಹೇಳುವಂತಿದೆ. ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ಶಣ್ಬಸಪ್ಪ ಕ್ಯಾತನಾಳ್, ಡಾಕ್ಟರ್ ಎಸ್ ರುದ್ರವಾಡಿ, ಡಾಕ್ಟರ್ ಶಣ್ಬಸಪ್ಪ ಗಣಜಲಖೇಡ್, ಡಾಕ್ಟರ್ ಓಂ ಪ್ರಕಾಶ್ ಅಂಬೂರೆ, ಡಾಕ್ಟರ್ ಚಂದ್ರಕಾಂತ್ ನರಿಬೋಳ್, ಅರ್ಚನಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಜಗತ್ ಸರ್ಕಲ್ ಸರ್ ಬರ್ರಿ ಬರ್ರಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ರಿ. ಮನೆ ಹತ್ರ ಕರ್ಕೊಂಡು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.